ಸುಮಾರು 350 ವರ್ಷಗಳ ಇತಿಹಾಸವಿರುವ ಜೋಡಿ ಆಲದ ಮರಗಳನ್ನು ಹೊಂದಿರುವಂತಹ ಸಕಲ ಕಷ್ಟಗಳನ್ನು ನಿವಾರಿಸುವ 45 ಅಡಿ ಎತ್ತರದ ಭದ್ರಕಾಳಿ ವಿಗ್ರಹವನ್ನು ಒಳಗೊಂಡಿರುವಂತಹ ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಆದಿಶಕ್ತಿ ದೇವತೆ ನೆಲೆಸಿರುವಂತಹ ಆದಿಶಕ್ತಿ ಪೀಠಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ತಡ ಯಾಕೆ, ಬನ್ನಿ ಈ ವಿಡಿಯೋ ನೋಡ್ಕೊ ಬರೋಣ. ಅಮ್ಮ ಶಕ್ತಿಪೀಠ ಕಂಬಳಿಪುರಕ್ಕೆ ಸ್ವಾಗತ ಸುಸ್ವಾಗತ. ನೋಡಿ, ನಾವೀಗ ಉಪ್ಪಾರಳ್ಳಿಯಲ್ಲಿ ಇದ್ದೀವಿ. ಉಪ್ಪಾರಳ್ಳಿಯಲ್ಲಿ ಲೆಫ್ಟ್ ತಗೊಂಡು ಮುಂದೆ ಹೋಗ್ಬೇಕಾಗುತ್ತೆ ಕಂಬಳಿಪುರಕ್ಕೆ. ಬನ್ನಿ ಹೋಗೋಣ ಕಂಬಳಿಪುರಕ್ಕೆ. ಹಳ್ಳಿಯಿಂದ ಒಳಗಡೆ ಬಂದಾಗ ಕಂಬಳಿಪುರಕ್ಕೆ ಹೋಗುವಂತಹ ದಾರಿಯಲ್ಲಿ ಬಹಳ ಅದ್ಭುತವಾಗಿ ನಮಗೆ ತೋಟಗಳು ಸಿಗ್ತವೆ. ಎಲ್ಲ ಕಡೆ ಹೊಲ ತೋಟಗಳನ್ನ ನೋಡ್ಬೋದು. ಒಂದು ಹಳ್ಳಿಯ ವಾತಾವರಣ ಇಲ್ಲಿ ಕಾಣ್ತೀವಿ. ನೋಡಿ, ಇಲ್ಲಿ ರಾಗಿ ಹಾಕಿದ್ದಾರೆ. ಕಂಬಳಿ ಗಿಡಗಳು ನೋಡಿ, ಇದು ಕಂಬಳಿ ಗಿಡಗಳು ಇವೆಲ್ಲ. ಇದೇ ಕಂಬಳಿ ಗಿಡ ಅಂದ್ರೆ ನಾವು ಕಂಬಳಿಪುರಕ್ಕೆ ಬಂದ್ಬಿಟ್ವಿ ಅಂತ ಅರ್ಥ. ಇದು ರೋಸಾ ಗಿಡ, ತೆಂಗಿನ ಮರಗಳು. ಹರೇ ಕೃಷ್ಣ. ಕಂಬಳಿಪುರ ಅಡ್ಮಿಷನರೇ. ಬಟ್ ಎಷ್ಟು ಸಮಯ? 30. ನೋಡಿ, ಬಹಳ ಅದ್ಭುತವಾದಂಥ ವಿಗ್ರಹ ಇನ್ನೇನು ನಿರ್ಮಾಣದ ಹಂತದಲ್ಲಿದೆ. ದೇವಾಲಯದ ಮುಂಭಾಗದಲ್ಲಿರುವಂತಹ ಕಾಳಿಯ ವಿಗ್ರಹ. ಮಾರ್ಟ್ಸ್ ಎಲ್ಲ ಇದು ತುಂಬ ಚೆನ್ನಾಗಿದ್ದಂಗಿದೆ. ನೋಡಿ, ದೇವಾಲಯಕ್ಕೆ ಬರೋದಕ್ಕೆ ಭಕ್ತಾದಿಗಳಿಗೆ ಬಸ್ ವ್ಯವಸ್ಥೆ ಸಹ ಇರುತ್ತೆ. BMTC ಬಸ್ ಯಾವಾಗಲೂ ಇರುತ್ತೆ. ನೋಡಿ, ಹೊಸಕೋಟೆಯಿಂದ ನಮಗೆ ಬರ್ಬೋದು ಬಸ್ಸಲ್ಲಿ. ಬೆಂಗಳೂರಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತು ಹೊಸಕೋಟೆಯಿಂದ 11 ಕಿಲೋಮೀಟರ್ ದೂರದಲ್ಲಿರುವಂತಹ ಶಕ್ತಿ ಸ್ವರೂಪಿಣಿ ಮತ್ತು ಅದ್ಭುತವಾದ ದೇವಾಲಯಗಳಲ್ಲಿ ಒಂದಾದಂತಹ ಶಕ್ತಿ ಪೀಠಕ್ಕೆ ನಾವಿವತ್ತು ಬಂದಿದ್ದೀವಿ. ನೋಡಿ, ಕಂಬಳಿಪುರದ ಶ್ರೀ ಕಾಟರಮ್ಮ ದೇವಾಲಯದ ಅಮ್ಮ ಶಕ್ತಿ ಪೀಠ ಅಂತೆ. ಬನ್ನಿ ಒಳಗಡೆ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವಂತಹ ಶ್ರೀ ಕಾಟರಮ್ಮ ದೇವಿ ದೇವಾಲಯ ಬಹಳ ಪ್ರಸಿದ್ಧ ಮತ್ತು ಅದ್ಭುತವಾದಂತಹ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಶ್ರೀ ಕಾಟರಮ್ಮ ದೇವಿ ದೇವಾಲಯ. ನೋಡೋದು ಅಕ್ಕಪಕ್ಕದಲ್ಲಿ ಅಂಗಡಿ ಮುಗ್ಗಟ್ಟುಗಳಿದ್ದಾವೆ. ನಾವು ನೋಡಬೇಕಾದಂಥ ಒಂದು ಅದ್ಭುತವಾದ ಸ್ಥಳ ಇಲ್ಲಿದೆ. ನೋಡಿ, ಎಲ್ಲ ತೆಂಗಿನಕಾಯಿ ಕೆಂಪು ಬಟ್ಟೆಯಲ್ಲಿ ಹರಕೆಯನ್ನು ಹೊತ್ತು ಆಲದ ಮರಕ್ಕೆ ಕಟ್ಟಿರುವಂತಹ ಸ್ಥಳ ಇದು. ಬಹಳ ಅದ್ಭುತವಾಗಿದೆ. ಸ್ವಾಮಿಗಳೇ, ನಾವೀಗ ಕಂಬಳಿಪುರದ ಶ್ರೀ ಕಾಟರಮ್ಮ ದೇವಾಲಯದ ಮುಂಭಾಗದಲ್ಲಿ ಇದೆ. ನೋಡಿ, ಎಲ್ಲ ಯಾವ ಥರ ಹರಕೆಗಳನ್ನ ಇಲ್ಲಿ ಕಟ್ಟಿದ್ದಾರೆ ಅಂದರೆ ನೋಡಿ, ಭಾಳ ಅದ್ಭುತವಾಗಿದೆ. ನೋಡಿ, ಇದೊಂದು ಕಾಳಿ ಅವತಾರದಲ್ಲಿರುವಂತಹ ಸ್ವಾಮಿ ಅಮ್ಮನವರ ವಿಗ್ರಹ. ಅದ್ರ ಮುಂದೆಯೇ ಬೀಗದ ಕೀಗಳನ್ನ ಕಟ್ಟಿದ್ದಾರೆ. ನೋಡಿ, ನಾವಿಲ್ಲಿ ಬೀಗದ ಕೀಗಳನ್ನು ನೋಡ್ಬೋದು. ಹರಕೆಗಳನ್ನ ಹೊತ್ತು ಅವರಿಗೆ ಒಳ್ಳೆಯದಾಗಲಿ ಅಂತ ಕಟ್ಟಿರುವಂತಹ ಬೀಗದ ಕೀಗಳು. ನೋಡಿ, ಬಹಳ ಅದ್ಭುತವಾದಂತಹ ಕಾಳಿಯ ವಿಗ್ರಹ. ಬನ್ನಿ ಹೋಗೋಣ, ಇನ್ನು ಮುಂದೆ ನೋಡೋಣ. ನೋಡಿ, ಇಲ್ಲಿ ಬೀಗದ ಕೀಗಳು ಎಷ್ಟೊಂದು ಕಟ್ಟಿದ್ದಾರೆ ನೋಡಿ. ಬಹಳ ಅದ್ಭುತವಾಗಿದೆ. ನೋಡಿ, ಇಲ್ಲಿ ಬಹಳ ಬೃಹದಾಕಾರದ ಎತ್ತರವಾದಂತಹ ಮಹಾಕಾಳಿ ಅವತಾರದಲ್ಲಿರುವಂತಹ ಶ್ರೀ ಕಾಟರಮ್ಮ ತಾಯಿ ದೇವರನ್ನು ನಾವು ನೋಡ್ಬೋದು ಇಲ್ಲಿ. ನಲವತ್ತೈದು ಅಡಿ ಎತ್ತರದ ಮಹಾಕಾಳಿ ಅವತಾರದಲ್ಲಿರುವಂತಹ ತಾಯಿಯ ವಿಗ್ರಹ. ಮತ್ತು ಅಲ್ಲಿ ಹೊಸದಾಗಿ 250 ಅಡಿ ಎತ್ತರದ ವಿಗ್ರಹವನ್ನು ನಿರ್ಮಾಣ ಮಾಡ್ತಾ ಇದ್ದಾರಂತೆ. ನೋಡಿ, ಇನ್ನೇನು ನಿರ್ಮಾಣದ ಹಂತದಲ್ಲಿರುವಂತಹ ಬಹಳ ದೊಡ್ಡ 250 ಅಡಿಯ ವಿಗ್ರಹ ಅದು. ಬನ್ನಿ ದೇವರ ದರ್ಶನಕ್ಕೆ ಹೋಗೋಣ. ನಾವೀಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಸ್ವಾಮಿಗಳು ಕಮ್ಮಿ ಇದ್ದಾರೆ.
ಅದರಿಂದ ಯಾವುದೇ ಕ್ಯೂ ಪರಿಸ್ಥಿತಿ ಇಲ್ಲ. ಶನಿವಾರ ಭಾನುವಾರದಲ್ಲಿ ಬಂದಾಗ ತುಂಬ ರಶ್ ಇರ್ತಾರಂತೆ. ದಿನದಲ್ಲಿ ಬೆಳಿಗ್ಗೆ 6ರಿಂದ ಸಂಜೆ 7:30ವರೆಗೆ, ವಾರಾಂತ್ಯದಲ್ಲಿ ಅಂದರೆ ಸಾಟರ್ಡೆ ಸಂಡೇ ಬೆಳಗ್ಗೆ 6ರಿಂದ ಸಂಜೆ 8 ಗಂಟೆವರೆಗೂ ಓಪನ್ ಇರುತ್ತಂತೆ ದೇವಾಲಯ. ಬಹಳ ಅದ್ಭುತವಾದ ಮತ್ತು ಶಕ್ತಿಶಾಲಿಯಾದಂತಹ ಶಕ್ತಿಪೀಠ ಅಂತಲೇ ಹೆಸರುವಾಸಿಯಾಗಿರುವಂತಹ ಶ್ರೀ ಕಂಬಳಿಪುರ ಶ್ರೀ ಕಾಟರಮ್ಮ ದೇವಿ ದೇವಾಲಯ. ನೋಡಿ ಎಲ್ಲ ಕಡೆ ನೋಡಿ ಅವರು ಹೆಂಗೆ ಕಟ್ಟಿದ್ದಾರೆ ನೋಡಿ, ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಎಲ್ಲ ಅವರು ಆರ್ಕೆಗಳು ಒತ್ತಿ ಕಟ್ಟಿರೋದು. ನೋಡಿ ದೇವಾಲಯದ ಮುಂಭಾಗದಲ್ಲಿ ಬಂದ್ವಿ. ನೋಡಿ ದೇವಾಲಯದ ಮುಂಭಾಗದಲ್ಲಿರುವಂತಹ ದೀಪಸ್ತಂಭ, ಶಕ್ತಿಪೀಠ ಶ್ರೀ ಅಮ್ಮವರ ದೇವಾಲಯ. ಇದು ಬಹಳ ಅದ್ಭುತವಾಗಿದೆ. ಅನ್ಕೋಬೇಕು, ಸುತ್ತಬಾರ್ದು. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಸ್ವಾಮಿ ಇಲ್ಲಿಗೆ ಬರಬೇಕಂತ. ಮೇ ಬಿ ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡ್ಮೇಲೆ ಬರೋ ಥರ ಆಗಿದೆ. ತಾಯಿ ನಮಗೆ ದರ್ಶನ ಇವತ್ತು ನೀಡಲೇಬೇಕು ಅಂತ ಇದು ಫಿಕ್ಸ್ ಆಗಿರೋದ್ರಿಂದ ನಾವಿಲ್ಲಿ ಬರಬೇಕಾಯ್ತು. ಸ್ವಾಮಿಗಳೇ ನೋಡಿ, ನಾವೀಗ ಇಲ್ಲಿ ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ ಮತ್ತು ಎಲ್ಲ ಮುಡುಪು ಕಟ್ಟಿರುವಂತಹ ಆಲದ ಮರನ ರೌಂಡ್ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಒಂದು ರೌಂಡ್ ಹಾಕೋಣ. ನೋಡಿ ಎಲ್ಲ ಕಡೆ ಕಟ್ಟಿದ್ದಾರೆ. ಬಹಳ ವಿಶಾಲವಾಗಿ ಹಬ್ಬಿರುವಂತಹ ಆಲದ ಮರ, ತುಂಬ ಸಖತ್ತಾಗಿದೆ. ಆಲದ ಮರ ತುಂಬ ಇಷ್ಟ ಆಯಿತು. ಲಿಂಗ ಸ್ವರೂಪಿ ಶಿವನಮ್ಮ ಇಲ್ಲಿ ನೋಡ್ಬೋದು. ಬನ್ನಿ ಶಿವ ದರ್ಶನವನ್ನು ಮಾಡೋಣ. ಶಿವಿಯ ಕಾಪಾಡಪ್ಪ ಶಿವ. ನೋಡಿ ಬಹಳ ವಿಶಾಲವಾದ ಆಲದ ಮರ. ಆಲದ ಮರಕ್ಕೆ ಭಕ್ತಾದಿಗಳು ಕಟ್ಟಿರುವಂತಹ ಮುಡುಪುಗಳು ನಾವಿಲ್ಲಿ ಕಾಣ್ಬೋದು. ನೋಡಿ ನಾವೀಗ ಆಲದ ಮರದ ಒಳಗಡೆ ಬಂದಿದ್ದೀವಿ. ಆಲದ ಮರನ ರೌಂಡ್ ಹಾಕಕ್ಕೆ ಹೋಗೋಣ. ಶರಣಯ್ಯಪ್ಪ. ಎಷ್ಟೊಂದು ಮುಡುಪುಗಳನ್ನ ಕಟ್ಟಿದ್ದಾರೆ ನೋಡಿ. ಸಾವಿರಾರು ಭಕ್ತಾದಿಗಳು ಕಟ್ಟಿರುವಂತಹ ಮುಡುಪುಗಳಿವು. ನೋಡಿ ಆಲದ ಮರ ಇಲ್ಲಿದೆ. ಆಲದ ಮರದ ಬುಡದಿಂದ ಕಟ್ಟಿದ್ದಾರೆ. ಬನ್ನಿ ಇಲ್ಲಿ ದೇವಾಲಯವನ್ನು ಒಂದು ರೌಂಡ್ ಹಾಕೋದಕ್ಕೆ ಹೋಗೋಣ. ಆಲದ ಮರದ ಒಳಗಡೆಯಿಂದ ಹೋಗೋಣ. ನಾವೀಗ ನೋಡಿ ಒಳಗಡೆಯಿಂದ ಹೋಗ್ತಾ ಇದ್ದೀವಿ.
ನೋಡಿ ಇಲ್ಲಿ ಆಲದ ಮರದ ಒಳಗಡೆ ಇದ್ದೀವಿ. ಇದು చూపిస్తాను కింద ఎట్లు పడేసిన. ನೋಡಿ ಇದು ಆ್ಯಕ್ಚುಲಿ ಮರದ ಬುಡ ಕಾಣಿಸ್ತಾ ಇಲ್ಲ. ಎಲ್ಲ ಈ ಮರಕ್ಕೆ ಏನಾದರೂ ಹಣ್ಣುಗಳು ಬಂದಿದೇನೋ ಅನ್ನೋ ರೀತಿಯಲ್ಲಿ ನಮಗೆ ಭಾಸ ಆಗುತ್ತೆ ನೋಡಿ. ಆಲದ ಮರಕ್ಕೆ ಕಾಯಿಗಳು ಬಿಟ್ಟಿದೆ ಅನ್ನೋ ಥರ ಇದೆ. ವಾವ್, ತುಂಬ ಅದ್ಭುತವಾಗಿದೆ. ಹಂಗೆ ಹೋಗೋಣ ಬನ್ನಿ. ನೋಡಿ ಬಹಳ ವಿಶಾಲವಾಗಿ ಹಬ್ಬಿರುವಂತಹ ಆಲದ ಮರ ಇಲ್ಲಿದೆ. ಈ ಆಲದ ಮರಕ್ಕೆ ತುಂಬಾ ಭಕ್ತಾದಿಗಳು ತೆಂಗಿನಕಾಯಿಯಲ್ಲಿ ಹರಕೆಯನ್ನ ಸಹ ಕಟ್ಟಿದ್ದಾರೆ. ನೋಡಿ ಇಲ್ಲಿ ತಾಯಿ ಮಲಗಿದ್ದಂತಹ ರೂಪದಲ್ಲಿ ನಮಗೆ ಬಹಳ ಅದ್ಭುತವಾಗಿ ಇಲ್ಲಿ ಕಾಣಿಸುತ್ತೆ ನೋಡಿ. ತಾಯಿ ನೋಡಿ 250 ಅಡಿಯ ತಾಯಿಯ ವಿಗ್ರಹ ಇಲ್ಲಿ ಬರುತ್ತೆ ನೋಡಿ. ಅದ್ಭುತವಾಗಿ ಈಗ ನಿರ್ಮಾಣದ ಹಂತದಲ್ಲಿದೆ. ನೋಡಿದ್ರಲ್ಲ ಸ್ವಾಮಿಗಳೇ, ಈಗ ಕಾಟರಮ್ಮ ದೇವಿ ದೇವಾಲಯ ಹೇಗಿತ್ತು ಅಂತ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.